ಹಾಯ್ ಫ್ರೆಂಡ್ಸ್, ನಾನು ಅಶ್ವಿನಿ ಫ್ರಮ್ ಮ್ಯಾಂಗ್ಳೂರ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಫ್ರೆಂಡ್ಸ್, ನಾನಿವತ್ತು ಮಂಗಳೂರಲ್ಲಿ ಫೇಮಸ್ ಆಗಿರುವ ಮರುವಾಯಿ ಸುಕ್ಕವನ್ನು ಯಾವ ಥರ ಈಸಿಯಾಗಿ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ. ಸೊ ಮಂಗಳೂರು ಸ್ಟೈಲಲ್ಲಿ ಮರುವಾಯಿ ಸುಕ್ಕವನ್ನು ಯಾವ ಥರ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಫಸ್ಟ್ ಟೈಮ್ ಆಗಿ ನೋಡ್ತಾ ಇದ್ದೀರಿ, ಹಾಗೆಯೇ ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅವರೆಲ್ಲ ಕ್ವಿಕ್ಕಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಅಲ್ಲೇ ಇರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಹಾಗಾಗಿ ನಾನು ಅವತ್ತವತ್ತಿನ ವಿಡಿಯೋನು ಅವತ್ತವತ್ತು ನೀವೇ ಫಸ್ಟಾಗಿ ನೋಡ್ಕೊಳ್ಬೋದು. ಹಾಗಾದರೆ ಯಾವ ಥರ ಈ ಸುಕ್ಕವನ್ನು ಮಾಡೋದು ಅಂತ ನೋಡೋಣ. ನಾನಿಲ್ಲಿ 1.5 kg ಆಗುವಷ್ಟು ಮರುವಾಯಿಯನ್ನು ಸಾಧಾರಣ 4 ಗಂಟೆಗಳ ಕಾಲ ನೀರಿನಲ್ಲಿ ನೆಲೆಸಿಟ್ಟಿದ್ದೆ. ಆದರೂ ಇದು ನೋಡಿ ಮುಚ್ಚಿ ಉಂಟು, ಇದು ಓಪನ್ ಆಗಲಿಲ್ಲ. ಸೊ ಇದು ಓಪನ್ ಆದರೆ ಮಾತ್ರ ಇದರ ಒಳಗಡೆ ಇರುವ ಮರಳು ಹೊರಗೆ ಬರ್ತದೆ. ಸೊ ಹಾಗಾಗಿ ನನಗೆ ಈಗ ಕ್ವಿಕ್ಕಾಗಿ ಇವತ್ತೇ ಮಾಡಬೇಕಿತ್ತು ಈ ರೆಸಿಪಿ, ಹಾಗಾಗಿ ಇದನ್ನು ಬೇಯಲಿಕ್ಕೆ ಇಡ್ತೇನೆ. ಸೊ ನೀವು ಕೂಡ ಕ್ವಿಕ್ಕಾಗಿ ಮಾಡಬೇಕು ಅಂತ ಇದ್ದರೆ ಇದೇ ರೀತಿ ಮಾಡಿ, ಅಥವಾ ಏನು ತೊಂದರೆ ಇಲ್ಲ, ಇದನ್ನು ಇವತ್ತು ತಗೊಂಡು ನಾಳೆ ಮಾಡ್ಬೋದು ಅಂತ ಇದ್ದರೆ ಇವತ್ತು ಪೂರ್ತಿ ನೀರಿನಲ್ಲಿ ನೆಲೆಸಿ ನಾಳೆ ಮಾಡ್ಬೋದು. ನೋಡಿ, ನಾನು ಇದನ್ನು ಬೇಯಲಿಕ್ಕೆ ಇಟ್ಟಿದ್ದೆ, ಮುಚ್ಚಾಳ ಮುಚ್ಚಿಬಿಟ್ಟು. ಸೊ ಸ್ವಲ್ಪ ಹೊತ್ತಿನಲ್ಲೇ ಈ ರೀತಿ ಚೆನ್ನಾಗಿ ಓಪನ್ ಆಗಿದೆ. ಸೊ ಇಷ್ಟಾದರೆ ಸಾಕು, ಅಂದರೆ ನೀರೇನು ಹಾಕದೆ ನಾನು ಬೇಯಿಸಿದ್ದು. ಸೊ ನೀರು ಹಾಕಿದರೆ ಅಂದರೆ ಅದರ ಒಳಗಡೆ ಆಲ್ರೆಡಿ ನೀರಿರ್ತದೆ, ಅದೇ ಸಾಕಾಗ್ತದೆ. ಸೊ ಆದಷ್ಟು ಬೇಗ ಆಗ್ತದೆ, 5 ನಿಮಿಷದೊಳಗಡೆ ಈ ರೀತಿ ಆಗ್ತದೆ. ಇನ್ನು ಮಸಾಲೆಗೆ ಯಾವುದೆಲ್ಲ ಸಾಮಗ್ರಿಗಳಂದರೆ 20 ಬ್ಯಾಡಗೆ ಮೆಣಸು, 4 ಖಾರದ ಮೆಣಸು, ಸ್ವಲ್ಪ ಹುರುಳಿ, 1 ಚಿಟಿಕೆಯಷ್ಟು ಮೆಂತೆ, ಸ್ವಲ್ಪ ಸಾಸಿವೆ, 2 ಸ್ಪೂನ್ ಆಗುವಷ್ಟು ಕೊತ್ತಂಬರಿ, ಹಾಗೆಯೇ 1 ತೆಂಗಿನಕಾಯಿಯನ್ನು ತಗೊಂಡಿದ್ದೇನೆ. 1 ತೆಂಗಿನಕಾಯಿ ಅಂದರೆ 2 ಹೋಳಷ್ಟು ತೆಂಗಿನಕಾಯಿ, 1 ಸ್ಪೂನ್ ಆಗುವಷ್ಟು ಜೀರಿಗೆ, ಸ್ವಲ್ಪ ಕರಿಬೇವಿನ ಎಲೆಗಳು, 1 ಸಣ್ಣ ಈರುಳ್ಳಿ, 8ರಿಂದ 10 ಎಸಳು ಬೆಳ್ಳುಳ್ಳಿ, ಅರ್ಧ ಸ್ಪೂನ್ ಆಗುವಷ್ಟು ಅರಶಿನ ಪುಡಿ. ಸಣ್ಣ ಸಣ್ಣ ಬೆಳ್ಳುಳ್ಳಿಯರೇ 10 ತಗೊಳ್ಳಿ, ದೊಡ್ಡದಾದರೆ 7-8 ತಗೊಂಡ್ರೆ ಸಾಕು. ಇನ್ನು ನಾನು ಈ ಮೆಣಸು ಕೊತ್ತಂಬರಿ ಎಲ್ಲ ಆಲ್ರೆಡಿ ಫ್ರೈ ಮಾಡಿದ್ದೇನೆ, ಹಾಗಾಗಿ ಹೇಗೇನು ಫ್ರೈ ಮಾಡ್ತಾ ಇಲ್ಲ. ತೆಂಗಿನಕಾಯನ್ನು ಫ್ರೈ ಮಾಡ್ತಾ ಇದ್ದೇನೆ. ಸೊ ಇದಕ್ಕೆ ಎಣ್ಣೆ ಹಾಕೋದು ಬೇಡ, ಹಾಗೆಯೇ ಫ್ರೈ ಮಾಡ್ಕೊಳ್ಬೋದು. ತೆಂಗಿನಕಾಯಿ, ಜೀರಿಗೆ, ಈರುಳ್ಳಿ, ಹಾಗೆಯೇ ಕರಿಬೇವಿನ ಎಲೆಗಳು, ಸ್ವಲ್ಪ ಅರಶಿನ ಪೌಡರ್ ಮತ್ತು ಬೆಳ್ಳುಳ್ಳಿ, ಇದಿಷ್ಟನ್ನು ಹಾಕಿಬಿಟ್ಟು ಒಳ್ಳೆ ಘಮ ಬರುವ ತನಕ, ಅಂದರೆ ಚೆನ್ನಾಗಿ ಕೆಂಪಗಿನ ಕಲರ್ ಬರಬೇಕು. ಸೊ ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಬೇಕು. ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಫ್ರೈ ಮಾಡಬೇಕು. ಅಂದರೆ ಹೈ ಫ್ಲೇಮಲ್ಲಿ ಇಟ್ಟರೆ ಬೇಗ ಕೆಂಪಾಗ್ತದೆ ಕಲರ್. ಸೊ ಹಾಗೆಯೇ ಟೇಸ್ಟ್ ಕೂಡ ಚೆನ್ನಾಗಿ ಬರೋದಿಲ್ಲ. ಈ ರೀತಿ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಮಾಡೋದ್ರಿಂದ ಒಳ್ಳೆ ಘಮ ಕೂಡ ಬರ್ತದೆ, ಒಳ್ಳೆ ಫ್ಲೇವರ್, ಅಂದರೆ ಒಳ್ಳೆ ಟೆಕ್ಸ್ಚರ್ ಕೂಡ ಬರ್ತದೆ. ಯಾಕಂದರೆ ಇದು ನಾವು ಮಾಮೂಲಾಗಿ ಮಂಗಳೂರಲ್ಲಿ ಎಲ್ಲ ಚಿಕನ್ ಸುಕ್ಕ ಯಾವ ಥರ ಮಾಡ್ತೇವೆ ನೋಡಿ, ಅದೇ ಥರ ಆಗ್ತದೆ. ಸೊ ಚಿಕನ್ ಸುಕ್ಕಕ್ಕೂ ಇದೇ ಥರ ಮಾಡೋದು. ಸೊ ಇದೇ ಥರ ಮಾಡಬೇಕಂದ್ರೆ ಈ ರೀತಿ ಫಸ್ಟ್ ಫ್ರೈ ಮಾಡ್ಕೊಳ್ಬೇಕು. ಹಾಗೆಯೇ ಕೆಲವರು ಜೀರಿಗೆಯನ್ನು ಮೆಣಸಿದು ಇದಕ್ಕೆ ಮಿಶ್ರಣಕ್ಕೆ ಹಾಕ್ತಾರೆ. ಆದರೆ ಒಮ್ಮೆ ಈ ರೀತಿ ಟ್ರೈ ಮಾಡಿ ನೋಡಿ, ಈ ರೀತಿ ಮಾಡೋದ್ರಿಂದ ಒಳ್ಳೆ ಘಮ ಬರ್ತದೆ. ಸೊ ಯಾಕಂದರೆ ಇದನ್ನು ನಾವು ಕೊನೆಯಲ್ಲಿ ಹಾಕ್ತೇವಲ್ಲ, ಆಗ ಆ ಜೀರಿಗೆ, ಬೆಳ್ಳುಳ್ಳಿ, ಆ ಅರಶಿನದು ಘಮ ಎಲ್ಲ ಬರ್ತದಲ್ಲ, ತುಂಬ ಚೆನ್ನಾಗಿರ್ತದೆ. ಸೊ ಈ ರೀತಿ ಒಮ್ಮೆ ಟ್ರೈ ಮಾಡಿ. ಯಾವಾಗಲೂ ಒಂದೇ ಥರ ಮಾಡೋದ್ರಿಂದ ಬೋರ್ ಆಗ್ತದೆ. ಸೊ ಈ ಥರ ಒಮ್ಮೆ ಡಿಫ್ರೆಂಟಾಗಿ ಮಾಡಿ, ತುಂಬಾ ಇಷ್ಟಪಟ್ಟು ತಿಂತೀರಿ ನೀವು ಕೂಡ. ಸೊ ಇದನ್ನು ನಾನು ಗ್ರೈಂಡ್ ಮಾಡ್ತೇನೆ. ಸೊ ಅದಲ್ಲದೆ ಈ ಮೆಣಸಿದು ಮಿಶ್ರಣ ಉಂಟಲ್ಲ, ಮೆಣಸನ್ನು ತಗೊಂಡಿದ್ದೇವಲ್ಲ, ಈ ರೀತಿ ಡ್ರೈ ಆಗಿ ನಾನು ಫಸ್ಟ್ ಪೌಡರ್ ಮಾಡಿದ್ದೇನೆ. ನಂತರ ಸ್ವಲ್ಪ ನೀರು ಹಾಕಿಬಿಟ್ಟು ಈ ರೀತಿ ಪೇಸ್ಟ್ ಥರ ಮಾಡಿದ್ದೇನೆ. ಯಾಕಂದ್ರೆ ನಾವು ಆಲ್ರೆಡಿ ಮರುವಾಯಿ ಬೇಯಿಸುವಾಗ ಕೂಡ ನೀರಿರ್ತದಲ್ಲ, ಅದೇ ಸಾಕಾಗ್ತದೆ ಅದರಲ್ಲೇ ಮಿಕ್ಸ್ ಮಾಡಲಿಕ್ಕೆ. ಸೊ ತೆಂಗಿನಕಾಯಿಯನ್ನು ಈ ರೀತಿ ಪಲ್ಸಲ್ಲಿ ನಾನು ಗ್ರೈಂಡ್ ಮಾಡಿ ಇಟ್ಟಿದ್ದೇನೆ. ಸ್ವಲ್ಪ ಗಿರ್ ಮಾಡಿದರೆ ಸಾಕು, ಅಂದರೆ ಪಲ್ಸ್ ಮಾಡಿದರೆ ಸಾಕು. ಇನ್ನೊಂದು ದೊಡ್ಡ ಅಗಲವಾದ ಪಾತ್ರೆ ತಗೊಂಡು ಅದಕ್ಕೊಂದು 4 ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆ ಹಾಕಿದ್ದೇನೆ. ನೀವು ಯಾವುದೇ ಅಡುಗೆ ಎಣ್ಣೆಯನ್ನು ಬಳಸಬಹುದು. ಹಾಗೆಯೇ ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕಿಬಿಟ್ಟು, ಸಾಸಿವೆ ಚಟ್ಪಟ ಅಂತ ಅನ್ನಬೇಕು. ನಾವು ಆಲ್ರೆಡಿ ಇಲ್ಲಿ ಮರುವಾಯಿಯನ್ನು ಬೇಯಿಸಿಟ್ಟಿರೋದ್ರಿಂದ ಇದು ತುಂಬಾ ಕ್ವಿಕ್ಕಾಗಿ ಆಗ್ತದೆ. ಅಂದರೆ ಮೆಣಸಿನ ಮಿಶ್ರಣ ಉಂಟಲ್ಲ, ಅದು ಸ್ವಲ್ಪ ಬೇಯಬೇಕು, ಅಷ್ಟೇ ಆದರೆ ಸಾಕು. ಸೊ ಹಾಗೆಯೇ ಸಾಸಿವೆ ಆದ ನಂತರ ಸ್ವಲ್ಪ 4 ಎಸಳು ಬೆಳ್ಳುಳ್ಳಿ ಹಾಕಿದ್ದೇನೆ. ಹಾಗೆಯೇ ಸ್ವಲ್ಪ ಕರಿಬೇವಿನ ಎಲೆಗಳು, 1 ಈರುಳ್ಳಿಯನ್ನು ಈ ರೀತಿ ಉದ್ದಕ್ಕೆ ಕಟ್ ಮಾಡಿಬಿಟ್ಟು ಹಾಕಿದ್ದೇನೆ. ಹಾಗೆಯೇ ಇದರ ಹಸಿ ಸ್ಮೆಲ್ ಹೋಗುವ ತನಕ, ಹಾಗೆಯೇ ಸ್ವಲ್ಪ ಬಣ್ಣ ಇದರದ್ದು ಚೇಂಜ್ ಆಗೋ ತನಕ, ಗೋಲ್ಡನ್ ಕಲರ್ ಬರುವ ತನಕ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಹಾಗೆಯೇ ನಾನು ಆಗಲೇ ಹೇಳಿದಾಗೆ ಮರುವಾಯಿಯನ್ನು ಬೇಯಿಸಿದ್ದೇನೆ. ಸೊ ಇದು ನಿಮಗೆ ತುಂಬ ಜಾಸ್ತಿ ಆಗ್ತಂತ ಇದ್ದರೆ ಇದನ್ನು ಒಂದು ಭಾಗವನ್ನು ನೀವು ಟ್ವಿಸ್ಟ್ ಮಾಡಿ ತೆಗಿಬಹುದು. ಸೊ ಬೇಯಿಸಿರೋದ್ರಿಂದ ಟ್ವಿಸ್ಟ್ ಮಾಡುವಾಗ ಈಸಿಲಿ ಬರ್ತದೆ. ಯಾವುದೇ ಕತ್ತಿ ಅಥವಾ ನೈಫ್ ಯಾವುದೇ
ನಿಮಗೆ ಉಪಕರಣ ಬೇಕು ಅಂತ ಇಲ್ಲ, ಕೈಯಲ್ಲೇ ಕಟ್ ಮಾಡಬಹುದು. ಸೊ ಒಂದು ಮಾಂಸ ಇರುವ ಭಾಗವನ್ನು ಇಟ್ಟು ಬೇರೆ ಖಾಲಿ ಭಾಗ ಇರ್ತದಲ್ಲ ಅದನ್ನು ನೀವು ಟ್ವಿಸ್ಟ್ ಮಾಡಿ ತಗೊಳ್ಬೋದು, ಅಥವಾ ಪರವಾಗಿಲ್ಲ ಹಾಗೆಯೇ ನಾವು ಯೂಸ್ ಮಾಡ್ತೇವೆ ಅಂದರೆ ಹಾಗೆಯೇ ಮಾಡ್ಬೋದು. ಹಾಗೆಯೇ ಈ ಮಂಗಳೂರಲ್ಲಿ ನೋಡಿ ಮರ್ವಾಯಿ ಸುಕ್ಕ ಅಲ್ಲದೆ ನಾವು ಮರ್ವಾಯಿ ಪುಂಡಿ ಕೂಡ ಮಾಡ್ತೇವೆ. ಸೊ ಯಾರಿಗಾರು ಮರ್ವಾಯಿ ಪುಂಡಿ ತಿನ್ನಬೇಕು ಅಂತ ಅಂದರೆ ರೆಸಿಪಿ ನೋಡಬೇಕು ಅಂತ ಅನಿಸಿದರೆ ಕಮೆಂಟ್ಸಲ್ಲಿ ತಿಳಿಸಿ ಹೇಳಿ, ಅದನ್ನು ಕೂಡ ನಾನು ಮಾಡ್ತೇನೆ. ಸೊ ಹಾಗೆಯೇ ನೋಡಿ ಈಗ ಒಂದು ಕಲರ್ ಚೇಂಜ್ ಆದ ನಂತರ ಈರುಳ್ಳಿದು ಒಂದು ಟೊಮೆಟೊ ಹಣ್ಣನ್ನು ಸಣ್ಣಕ್ಕೆ ಪೀಸ್ ಮಾಡಿ ಹಾಕಿದ್ದೇನೆ. ಸೊ ಇನ್ನು ಈ ಟೊಮೆಟೊ ಹಣ್ಣು ಚೆನ್ನಾಗಿ ಸಾಫ್ಟ್ ಆಗಬೇಕು, ಅಲ್ಲಿ ತನಕ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಒಂದು ನೀವು ಮುಚ್ಚಾಳ ಮುಚ್ಚಿಬಿಟ್ಟು ಕೂಡ ಇದನ್ನು ಬೇಯಿಸ್ಬೋದು, ಅಂದರೆ ಫ್ರೈ ಮಾಡ್ಕೊಳ್ಬೋದು, ಅಥವಾ ಇದೇ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೋದು. ನಿಮಗೆ ಯಾವ ಥರ ಕನ್ವೀನಿಯೆಂಟ್ ಆಗ್ತದೆ ಆ ಥರ ಮಾಡ್ಕೊಳ್ಬೋದು. ಹಾಗೆಯೇ ಇದು ತುಂಬಾ ಕ್ವಿಕ್ಕಾಗಿ ಆಗ್ತದೆ, ಯಾಕಂದರೆ ಮರ್ವಾಯಿ ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಬೇಯುತ್ತದೆ. ಒಂದು 5ರಿಂದ 6-7 ನಿಮಿಷದ ಒಳಗಡೆ ಬೆಂದಾಗ್ತದೆ ಇದು. ಸೊ ಇನ್ನು ನಾವು ನೋಡಿ ಈಗ ಟೊಮೆಟೊ ಹಣ್ಣು ಚೆನ್ನಾಗಿ ಸಾಫ್ಟ್ ಆಗಿದೆ, ಇಷ್ಟಾದರೆ ಸಾಕು. ಇನ್ನು ನಾವು ಮೆಣಸಿದು ಮಿಶ್ರಣ ಮಾಡಿದ್ದೇವಲ್ಲ, ಅಂದರೆ ಮೆಣಸಿದು ಪೇಸ್ಟ್ ಮಾಡಿದ್ದೇವಲ್ಲ, ಅದು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಬೇಕು, ಅಂದರೆ ಅದು ಬೇಯಬೇಕು. ಯಾಕಂದರೆ ಒಂದು ವೇಳೆ ನೀವು ಮರ್ವಾಯಿಯನ್ನು ಬೇಯಿಸದೆ ಹಾಕೋದಾದರೆ ಈ ಟೈಮಲ್ಲಿ ಮರ್ವಾಯಿಯನ್ನು ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿಬಿಟ್ಟು ಬೇಯಿಸಬೇಕು. ನಾನು ಆಲ್ರೆಡಿ ಮರ್ವಾಯಿಯನ್ನು ಬೇಯಿಸಿದ್ದೇನೆ, ಹಾಗಾಗಿ ನನಗೆ ಆ ಮೆಣಸಿದ ಮಿಶ್ರಣ ಬೆಂದರೆ ಸಾಕು. ಹಾಗಾಗಿ ನೋಡಿ ಈಗ ಮೆಣಸಿದ ಮಿಶ್ರಣ ಹಾಕಿದ್ದೇನೆ, ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ಬೇಕಾದಷ್ಟು ಸ್ವಲ್ಪ ನೀರು ಹಾಕಿಬಿಟ್ಟು ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸ್ತೇನೆ. ನಾನು ಅದೇ ಮಿಕ್ಸಿ ಜಾರಿಗೆ ನಾನು ಮೆಣಸಿದು ಮಿಶ್ರಣವನ್ನು ಅರ್ದಿದ್ದೇನಲ್ಲ, ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಕುಲುಕಿಸಿ ಇಟ್ಟಿದ್ದೆ. ಸೊ ಅದೇ ನೀರನ್ನು ಯೂಸ್ ಮಾಡ್ತೇನೆ, ಯಾಕಂದರೆ ಅದರಲ್ಲೇ ಮೆಣಸಿದು ಮಿಶ್ರಣ ತುಂಬ ಇರ್ತದಲ್ಲ, ಸೊ ವೇಸ್ಟ್ ಮಾಡೋದು ಬೇಡ ಅಂತ. ಸೊ ಎಷ್ಟು ಬೇಕಾಗ್ತದೆ ನಿಮಗೆ ನೋಡಿ, ಸ್ವಲ್ಪ ಡ್ರೈ ಬೇಕಂದರೆ ಸ್ವಲ್ಪ ಕಮ್ಮಿ ನೀರು ಹಾಕಿ, ಅಥವಾ ಸ್ವಲ್ಪ ನಿಮಗೆ ಗ್ರೇವಿ ಥರ ಬೇಕೆಂದರೆ ಸ್ವಲ್ಪ ನೀರು ಜಾಸ್ತಿ ಆ್ಯಡ್ ಮಾಡಿ. ಇದು ಸ್ವಲ್ಪ ಡ್ರೈ ಆಗೇ ಬರ್ತದೆ ನಾನು ಮಾಡುವಂಥದ್ದು. ಸೊ ಹಾಗಾಗಿ ಇಷ್ಟು 1ರಿಂದ 1.5 ಕಪ್ ಆಗುವಷ್ಟು ನೀರು ಬೇಕಾಗ್ಬೋದು. ಸೊ ನಾನು 1 ಕಪ್ ಆಗುವಷ್ಟು ನೀರು ಹಾಕಿದ್ದೇನೆ. ಸೊ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ತಾ ಇದ್ದೇನೆ, ಇದು ಒಳ್ಳೆ ಥರದಲ್ಲಿ ಬೇಯಬೇಕು. ಸೊ ನಾನು ಇದಕ್ಕೆ ಉಪ್ಪು ಸೇರಿಸಿ ಬೇಯಿಸ್ತಾ ಇದ್ದೇನೆ. ಸೊ ಉಪ್ಪು ಹಾಕುವಾಗ ನೋಡಿಬಿಟ್ಟು ಹಾಕ್ಕೊಳ್ಬೇಕು. ಸೊ ಯಾಕಂದರೆ ಮರ್ವಾಯಲ್ಲಿ ಅದರ ಮಾಂಸ ಇರೋದು ಸ್ವಲ್ಪ, ಹಾಗಾಗಿ ಅದಕ್ಕೆ ಜಾಸ್ತಿ ಉಪ್ಪು ಬೇಕಾಗೋದಿಲ್ಲ. ಯಾಕಂದರೆ ಅದರ ಶೆಲ್ ಇದೆಯಲ್ಲ, ಮರ್ವಾಯಿ ಚಿಪ್ಪಿದೆಯಲ್ಲ, ಅದು ಉಪ್ಪನ್ನು ಹೀರ್ಕೊಳ್ಳಲ್ಲ. ಸೊ ಹಾಗಾಗಿ ಮರ್ವಾಯಿ ಸುಕ್ಕ ಮಾಡುವಾಗ ಅಥವಾ ಮರ್ವಾಯಿದು ಯಾವುದೇ ರೆಸಿಪಿ ಮಾಡುವಾಗ ಉಪ್ಪು ಸ್ವಲ್ಪ ಹಾಕಿದರೆ ಸಾಕು. ನೋಡಿ ಈ ಟೈಮಲ್ಲೇ ನಾನು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಆಗಲೇ ಹೇಳಿದಾಗೆ ಸ್ವಲ್ಪ ಉಪ್ಪು ಹಾಕಿ, ಬೇಕಿದ್ದರೆ ಮತ್ತು ನೋಡಿಬಿಟ್ಟು ಇನ್ನೊಮ್ಮೆ ಹಾಕ್ಕೊಳ್ಬಹುದು. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನೀವು ಬೇಕಾದ್ರೆ ಮುಚ್ಚಳ ಮುಚ್ಚಿಬಿಟ್ಟು ಕೂಡ ಇದನ್ನು ಸ್ವಲ್ಪ ಬೇಯಿಸ್ಬೋದು, ಅಥವಾ ಹಾಗೆಯೇ ಕೂಡ ಬೇಯಿಸ್ಬೋದು. ನೋಡಿ ಒಳ್ಳೆ ಒಂದು ಕುದಿ ಬರ್ತಾ ಉಂಟು, ಹೀಗೇ ಚೆನ್ನಾಗಿ ಕುದಿ ಬರಬೇಕು. ಆ ಮೆಣಸಿದು ಹಸಿ ಸ್ಮೆಲ್ ಏನಿದೆ ಉಂಟಲ್ಲ ಅದೆಲ್ಲ ಚೆನ್ನಾಗಿ ಹೋಗಬೇಕು. ಇದೇ ಮೇಯ್ನ್ ಇರೋದು ಈ ಮರ್ವಾಯಿ ಸುಕ್ಕದಲ್ಲಿ, ಆಗಲೇ ಒಳ್ಳೆ ಟೇಸ್ಟ್ ಬರ್ತದೆ. ಇಲ್ಲದ್ರೆ ತಿನ್ನುವಾಗ ಪ್ರತಿ ಬೈಟ್ ಆ ಮೆಣಸಿದು ಹಸಿ ಸ್ಮೆಲ್ಲೇ ಬಾಯಿಗೆ ಬರ್ತದೆ. ಸೊ ಹಾಗಾಗಿ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ, ಒಮ್ಮೆ ಚೆನ್ನಾಗಿ ಸೌಟಲ್ಲಿ ಮಿಕ್ಸ್ ಮಾಡಿ. ಮತ್ತು ಇನ್ನೊಂದು ಇದಕ್ಕೆ ಮೇಯ್ನ್ ಎಂತ ಗೊತ್ತುಂಟಾ, ತೆಂಗಿನಕಾಯನ್ನು ನಾವು ಪಲ್ಸಲ್ಲಿ ಗ್ರೈಂಡ್ ಮಾಡಬೇಕು. ಸ್ವಲ್ಪ ಹಾಗೆಯೇ ತರಿ ಇರಬೇಕು, ಆಗಲೇ ತುಂಬ ಚೆನ್ನಾಗಿ ಸುಕ್ಕದ ಟೆಕ್ಸ್ಚರ್ ಬರೋದು. ನೋಡಿ ಈಗ ನಾನು ಬೇಯಿಸಿದ ಮರ್ವಾಯಿಯನ್ನು ಹಾಕಿದ್ದೇನೆ. ಆಗಲೇ ಹೇಳಿದಾಗೆ ನಾನು 2 ಭಾಗವನ್ನು ಇಲ್ಲಿ ಯೂಸ್ ಮಾಡಿದ್ದೇನೆ ಮರ್ವಾಯಿದು. ನೀವು ಬೇಕಾದ್ರೆ ಒಂದು ಭಾಗವನ್ನು ಟ್ವಿಸ್ಟ್ ಮಾಡಿಬಿಟ್ಟು ತೆಗಿಬಹುದು, ಆಗ ಸ್ವಲ್ಪ ಆಗ್ತದೆ. ಸೊ ಜಾಸ್ತಿ ಶೆಲ್ಗಳು ಕಾಣುವುದಿಲ್ಲ. ಕೆಲವರು ಏನು ಮಾಡ್ತಾರಂದರೆ ಈ ಮರ್ವಾಯಿ ಬೇಯಿಸಿದ ನಂತರ ಅದರ ಮಾಂಸವಿರ್ತದಲ್ಲ ಅದರದ್ದು ಮಾತ್ರ ಈ ರೀತಿ ಸುಕ್ಕ ಮಾಡ್ತಾರೆ, ಆದರೆ ಅದು ಸ್ವಲ್ಪ ಕಮ್ಮಿ ಕಾಣ್ತದೆ. ಮತ್ತು ಇದುವೇ ನೋಡಲಿಕ್ಕೆ ಚಂದ. ಆ ಮರ್ವಾಯಿ ಸುಕ್ಕ ಉಂಟಲ್ಲ, ಆ ಶೆಲ್ ಆ ಚಿಪ್ಪಿನ ಒಳಗಡೆ ಇದ್ರೇ ನೋಡಲಿಕ್ಕೆ ಚಂದ, ಅದೇ ತಿನ್ನೋದು ಒಂದು ಮಜಾ ಅಂತಲೇ ಹೇಳ್ಬೋದು. ಸೊ ಇದನ್ನು ಹಾಗೆಯೇ ಕೂಡ ತಿನ್ಬಹುದು, ಅಥವಾ ಅನ್ನ ಜೊತೆ ಸೈಡ್ ಡಿಶ್ ಆಗಿ ಕೂಡ ತಿನ್ಬೋದು, ತುಂಬ ಟೇಸ್ಟಿಯಾಗಿರ್ತದೆ. ನೋಡಿ ಚೆನ್ನಾಗಿ ನಾನೊಮ್ಮೆ ಮಿಕ್ಸ್ ಮಾಡಿದ್ದೇನೆ, ಅಂದರೆ ಆ ಮೆಣಸಿದು ಮಿಶ್ರಣ ಉಂಟಲ್ಲ ಕಪ್ಪೆ ಚಿಪ್ಪಿನ ಒಳಗಡೆ, ಅಂದರೆ ಮರ್ವಾಯಿ ಒಳಗಡೆ ಆ ಚಿಪ್ಪಿನ ಒಳಗಡೆ ಚೆನ್ನಾಗಿ ಸೇರಬೇಕು. ಅದಾದ ನಂತರ ಫೈನಲ್ ಆಗಿ ಈ ತೆಂಗಿನಕಾಯಿಯನ್ನು ಈ ರೀತಿ ಪಲ್ಸ್ ಮಾಡಿಟ್ಟಿದ್ದೇನಲ್ಲ, ಇದನ್ನು ಈ ಮಿಶ್ರಣವನ್ನು ಸೇರಿಸಿ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ನಿಮಗೆ ನೋಡುವಾಗ ಬಣ್ಣ ಏನೋ ಕಮ್ಮಿ ಆದಾಗೆ ಕಾಣ್ತದಲ್ಲ, ಆದರೆ ಇದು ಚೆನ್ನಾಗಿ ಕೂಡಿಕೊಳ್ಳಬೇಕು. ಆ ಕೂಡಿಕೊಂಡ ನಂತರ ಅಂದರೆ ಆ ಮೆಣಸಿದು ಮಿಶ್ರಣಕ್ಕೆ ಈ ತೆಂಗಿನಕಾಯಿ ತುರಿ ಎಲ್ಲ ಕೂಡಿಕೊಂಡಾಗನೇ ಒಂದು ಒಳ್ಳೆ ಬಣ್ಣ ಬರ್ತದೆ. ಫೈನಲ್ ಆಗಿ ನೀವೇ ನೋಡಿ, ಆ ಬಣ್ಣ ನೋಡುವಾಗ ನಿಮಗೆ ಈಗಲೇ ಇದನ್ನು ತಿನ್ನಬೇಕು, ಮರ್ವಾಯಿ ಸುಕ್ಕವನ್ನು ಈಗಲೇ ಟೇಸ್ಟ್ ಮಾಡಬೇಕು ಅಂತ ಅನಿಸ್ತದೆ. ಸೊ ಯಾರೇ ನಮ್ಮ ಮನೆಗೆ ಬಂದರೂ ನೋಡಿ
ಈ ಮರ್ವಾಯಿ ಸುಕ್ಕವನ್ನು ಮಾಡಿಕೊಡ್ಲಿಕ್ಕೆ ಇಷ್ಟಪಡ್ತಾರೆ. ಯಾಕಂದರೆ ಮಂಗಳೂರು ಅಂದರೆ ಈ ಮರ್ವಾಯಿ ಸುಕ್ಕ ಮತ್ತು ಕ್ರ್ಯಾಬ್ ಹೇಳ್ತೇವಲ್ಲ, ಜಿಂಜಿ ಅಂತ ಹೇಳ್ತೇವೆ. ಸೊ ಇದೆಲ್ಲ ತುಂಬಾ ಫೇಮಸ್. ಇದೇ ರೀತಿ ನಿಮಗೆ ಜಿಂಜಿ ಸುಕ್ಕ ಅಂದರೆ ಕ್ರ್ಯಾಬ್ ಸುಕ್ಕ ಕೂಡ ಮಾಡಬಹುದು. ಇದೇ ರೀತಿ ಬರ್ತದೆ, ತುಂಬ ಈಸಿಯಾಗಿ ಮಾಡಬಹುದು. ಸೊ ಯಾರಿಗೆಲ್ಲ ಕ್ರ್ಯಾಬ್ ಸುಕ್ಕ ಕೂಡ ತಿನ್ನಬೇಕು ನೋಡಿ, ಅಂದರೆ ರೆಸಿಪಿ ನೋಡಬೇಕು, ಅವರು ಕೂಡ ಕಮೆಂಟ್ಸಲ್ಲಿ ತಿಳಿಸಿ ಹೇಳಿ, ಅದನ್ನು ಕೂಡ ನಾನು ಮಾಡ್ತೇನೆ. ಸೊ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. ನಿಮಗೆ ಬೇಕಾದ್ರೆ ಫೈನಲಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ಬೋದು. ಸೊ ಅಥವಾ ಇದೇ ಥರ ಇದೇ ರೀತಿ ಇದ್ದರೆ ಕೂಡ ನಡೀತಾ ಇದೆ. ಈಗ ನೋಡಿ ಯಾವ ಥರ ಕಲರ್ ಬಂದಿದೆ ಅಂತ, ಯಾಕಂದರೆ ಮೆಣಸಿನ ಮಿಶ್ರಣ ಚೆನ್ನಾಗಿ ಕೂಡ್ಕೊಂಡಿದೆ, ಹಾಗಾಗಿ. ಸೊ ಇಷ್ಟ ಆದರೆ ಸಾಕು. ಸೊ ಇವತ್ತಿನ ಮಂಗಳೂರು ಸ್ಪೆಷಲ್ ಮರ್ವಾಯಿ ಸುಕ್ಕ ನಿಮಗೆಲ್ಲರಿಗೂ ಸಹ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಸೊ ಇಷ್ಟ ಆದರೆ ಲೈಕ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ. ಹಾಗೆಯೇ ನೀವು ಯಾವ ಥರ ಮನೆಯಲ್ಲಿ ಮಾಡಿದ್ದೀರಿ, ಯಾವ ಥರ ಸ್ಪೈಸಿಯಾದ ಈ ಮರ್ವಾಯಿ ಸುಕ್ಕ ರೆಡಿ ಆಗಿದೆ ಅಂತ ನೀವು ಕೂಡ ಕಮೆಂಟ್ಸಲ್ಲಿ ತಿಳಿಸಿ ಹೇಳಿ. ಸೊ ಇಷ್ಟ ಆದರೆ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡಿ, ಆಗ ಅವರು ಕೂಡ ಇದನ್ನು ಮನೆಯಲ್ಲಿ ಟ್ರೈ ಮಾಡ್ತಾರೆ. ಸೊ ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತೀರಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋದೇ ಪೂರ್ತಿಯಾಗಿ ನೋಡಿ. ಸೊ ಹಾಗಾಗಿ ಇನ್ನೂ ಹೆಚ್ಚು ನನಗೆ ವೀಡಿಯೋಸ್ಗಳನ್ನು ಹಾಕಲಿಕ್ಕೆ ನನಗೆ ಕೂಡ ಒಂದು ಪ್ರೋತ್ಸಾಹ ಸಿಕ್ಕಿದಾಗೆ ಆಗ್ತದೆ. ಸೊ ಖಂಡಿತ ನಿಮ್ಮ ಪ್ರೋತ್ಸಾಹ ನನಗೆ ಬೇಕೇ ಬೇಕು. ಇನ್ನೊಮ್ಮೆ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್.